ತಮಾಷೆ ಮಾಡಿದ್ರು ನನ್ನ ಮಗಳು ನನಗೆ ಒಂಥರ ಕಣ್ಣು ತೆಗೆಸ್ಬಿಟ್ಲು ಕಣಮ್ಮ. ಒಂಥರ ಕಣ್ಣು ತೆಗೆಸ್ಬಿಟ್ಲು ನನಗೆ. ನೀನು ಸತ್ತೋಗಿದ್ಯಾ ಅಂತ ಹೇಳ್ಬಿಟ್ಟು ಪದ್ದು ಮಗಳು ನನ್ನ ಮಗಳು ತಮಾಷೆ ಮಾಡಿರ್ಬೋದೇನೋ, ಆದರೆ ನನಗೆ ಆ ಒಂದು 20 ನಿಮಿಷದಾಗೆ ಜೀವನ ಏನು ಅಂತೇಳ್ಬಿಟ್ಟು ಅರ್ಥ ಆಯಿತು ಕಣಮ್ಮ. ಕೂಗಾಡ್ತಿದ್ದೀನಿ ಕಣಮ್ಮ, ಅಳ್ತಾ ಇದ್ದೀನಿ, ಗುಳಾಡ್ತಿದ್ದೀನಿ ಕಣಮ್ಮ. ಯಾರೂ ಬರಲಿಲ್ಲ ಕಣಮ್ಮ ಸಹಾಯಕ್ಕೆ. ಚಿಕ್ಕ ಮಗಳು ಕಟ್ಕೊಂಡವಳನ್ನ ಏನು ಮಾಡಲಿ, ನನಗೆ ತಕ್ಷಣಕ್ಕೆ ಅನ್ನಿಸ್ಬಿಡ್ತು. ಎಷ್ಟು ಕೂಗಾಡಿ ಕಿರ್ಚಾಡಿದ್ರು ಯಾರೂ ಬರಲಿಲ್ಲ. ಅಮ್ಮ ಅಮ್ಮ ಅಂತ ಜೋರಾಗಿ ಅಳ್ತಾ ಇದ್ದೀನಿ ಕಣಮ್ಮ. ಅಳ್ತಾ ಇದ್ರು ನೀನು ಸತ್ತೋಗಿದ್ಯಾ ಅಂತ ಅಳ್ತಾ ಇದ್ರು ಸಮಾಧಾನ ಮಾಡೋಕ್ಕೆ ಸಹ ಒಂದು ಯಾರು ಒಂದು ನರ ಪಿಳ್ಳೆನೂ ಬರಲಿಲ್ಲ ಕಣಮ್ಮ ಸಮಾಧಾನ ಮಾಡೋಕ್ಕೂ ನನಗೆ. ನನಗೆ ಎಷ್ಟು ಬೇಸರ ಆಯ್ತು ನನ್ನ ಜೀವನ ಅಂತ ಹೇಳಿದ್ರೆ. ಇದು ಒಂದು ಜೀವನನ, ಇಂಥ ಒಂದು ಜೀವನನೂ ಬೇಕಾ? ಕಷ್ಟ ಸುಖ ಅಂದರೆ ನಮ್ಮವರು ಅಂತ ಒಬ್ಬರು ಇಲ್ಲ ಅಂತಂದಮೇಲೆ ಇನ್ನೇನು ಬಾಳು ಅಂತ ಹೇಳ್ಬಿಟ್ಟು ನನಗಂತೂ ಬೇಜಾರಾಯಿತು ಕಣಮ್ಮ. ಅಮ್ಮ ನಾನು ಅದಕ್ಕೆ ರಾತ್ರಿನೇ ನಿಂಗೆ ಗೊತ್ತಲ್ಲ, ನಮ್ಮ ಹುಡುಗನ ಹತ್ರ ಮಾತಾಡಿದ್ದೀನಿ, ಹರೀಶ್ ಹತ್ರ ಮಾತಾಡಿದ್ದೀನಿ. ಅವನಿಗೆಲ್ಲ ಹೇಳ್ಬಿಟ್ಟೆ, ನನಗೆ ಗೊತ್ತಿಲ್ಲ, ನಾನು ನೀನು ಮದುವೆ ಮಾಡ್ಕೊಂಬಿಡೋಣ, ದೇವಸ್ಥಾನದಾಗೆ ತಾಳಿ ಕಟ್ಕೊಂಬಿಡೋಣ ಅಂತ ಹೇಳ್ಬಿಟ್ಟೆ ಕಣಮ್ಮ. ಅವನು ಸರಿ ಆಯಿತು ನಾಳೆ ಬರ್ತೀನಿ ಅಂತ ಹೇಳವ್ರೆ. ರಾತ್ರಿ 12 ಗಂಟೆಗೆ ಯಾಕೋ ನನಗೆ ಒಂಥರ ಆಯಿತು ಕಣಮ್ಮ. ಫೋನ್ ಮಾಡಿಬಿಟ್ಟು ಎಲ್ಲ ಹೇಳ್ಬಿಟ್ಟಿದ್ದೀನಿ, ಮದುವೆ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು. ಸರಿ ಅಂತ ಹೇಳೋನೆ. ನಾನು ಇಷ್ಟು ದಿನ ಸಮಾಜಕ್ಕೆ ಎದ್ರುಕೊಂಡು ಹೊತ್ಕೊಂಡು ಕೂಗಾಡ್ಕೊಂಡು ಸುಮ್ಮನೆ ಇದ್ದೆ ಕಣಮ್ಮ. ಆದರೆ ನನಗೆ ಯಾಕೋ ಮನೆ ನೀನು ಸತ್ತೋಗಿದ್ಯಾ ಅಂತ ಆದಾಗ ಆವಾಗ ಆಯ್ತಲ್ಲಮ್ಮ ನೋವು, ತುಂಬ ಅಂದರೆ ತುಂಬ ನೋವಾಯಿತು ಕಣಮ್ಮ. ಬೇಡ ಕಣಮ್ಮ, ಬೇಡ. ನಾನು ನಿರ್ಧಾರ ಮಾಡಿಬಿಟ್ಟಿದ್ದೀನಿ, ನಾನು ಮದುವೆ ಮಾಡ್ಕೋಬೇಕು ಅಂತ. ದಯವಿಟ್ಟು ನಾನು ಮದುವೆ ಮಾಡ್ಕೊತೀನಿ, ಅದಕ್ಕೆ ಅವಕಾಶ ಮಾಡಿಕೊಡಮ್ಮ. ಲೇ ಮಗಳೇ, ಎಂಥ ಸಿಹಿ ಸುದ್ದಿ ಹೇಳ್ದೆ. ಇಷ್ಟು ದಿನ ನಾನೇ ನಿಂಗೆ ಹೇಳ್ತಾ ಇದ್ದೆ, ಮಗಳೇ ಮಾಡ್ಕ ಮಗಳೇ ಅಂತ ನಾನೇ ನಿಂಗೆ ಎಷ್ಟೆಲ್ಲ ಹೇಳ್ತಾ ಇದ್ದೆ. ನೀನು ಕೇಳ ಅಂತ ಮಗನೇನಿಯಾ ಅಲ್ಲ ನೀನಂತೂ. ಎಷ್ಟೆಲ್ಲ ಹೇಳ್ದೆ ನಿಂಗೆ, ಮಾಡ್ಕಳೆ ಅಂತ ಹೇಳ್ಬಿಟ್ಟು. ಆದರೆ ಮಾಡ್ಕೊಂಡ ಇಲ್ಲ. ಇವಾಗಾದರೂ ನಿಂಗೆ ಮದುವೆ ಮಾಡ್ಕೋಬೇಕು ಅಂತ ಅನ್ಸೈತಲ್ಲ. ಮೊದಲು ನನ್ನ ಮೊಮ್ಮಗಳಿಗಂತೂ ಥ್ಯಾಂಕ್ಸ್ ಅಂತ ಹೇಳ್ಬಿಡ್ಬೇಕಮ್ಮ. ನನ್ನ ಮೊಮ್ಮಗಳಿಗೆ ಥ್ಯಾಂಕ್ಸು. ಹಂಗೇನಿಯ ಪೊದ್ದು ಮಗಳವಲ್ಲ, ಅವಳಿಗೂ ಬೋ ಥ್ಯಾಂಕ್ಸು ನನ್ನ ಕಡೆಯಿಂದ. ಹೀಗಾದ್ರೂ ನಿಂಗೆ ಒಬ್ಬಳೆ ಬದುಕೋದು ಸಮಾಜದಾಗ ಎಷ್ಟು ಕಷ್ಟ ಅಂತ ಹೇಳ್ಬಿಟ್ಟು ನಿನಗೂ ಗೊತ್ತಾಯ್ತಲ್ವಾ? ಹಬ್ಬ ಸದ್ಯ ದೇವ್ರೆ, ಹೆಂಗೋ ನೀನು ಮದುವೆ ಮಾಡ್ಕೊಂಬಿಟ್ರೆ ನನಗೆ ಅದೇ ದೊಡ್ಡ ಸಮಾಧಾನ. ಯಾರಿಗೂ ಹೇಳೋದು ಬೇಡ, ಸರಿನಾ? ಆರಾಮಾಗಿ ಮದುವೆ ಮಾಡ್ಕೊಂಬಿಡು. ನಾನು ಪಡ್ತೀನಲ್ಲ ಅಷ್ಟು ಖುಷಿ ಬೇರೆ ಯಾರೂ ಪಡೋದಿಲ್ಲ. ಅಮ್ಮ, ನಾನು ಸಮಾಜಕ್ಕೆ ಎದ್ರುಕೊಂಡು ಸಮಾಜ ಏನಂತಿತ್ತು, ಅಕ್ಕಪಕ್ಕದ ಮನೆಯವ್ರು ಏನಂತಾರೋ, ಅವ್ರೇನಂತಾರೋ, ಇವ್ರೇನಂತಾರೋ ಅಂತ ಹೇಳ್ಬಿಟ್ಟು ಒದ್ದಾಡ್ಬಿಟ್ಟೆ ಕಣಮ್ಮ. ನಾನಂತೂ ಇಷ್ಟು ದಿನ ನನಗೆ ಸಾಕಾಯ್ತು ಕಣಮ್ಮ. ನಾನು ಇನ್ಮೇಲೆ ಯಾವುದೇ ಕಾರಣಕ್ಕೂ ಏನಕ್ಕೂ ಒದ್ದಾಡ ಮಾತೇ ಇಲ್ಲಮ್ಮ. ನನಗೇನು, ನಾನಂತೂ ಮದುವೆ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇನೆ. ಮದುವೆ ಮಾಡ್ಕೊಂಡು ಸುಖವಾಗಿರ್ತೀನಿ. ಮೋಸ ಮಾಡಿಬಿಟ್ಟು ಬಿಟ್ಟೋಗಿರೋ ನನ್ನ ಗಂಡನೇ ಇನ್ನೊಂದು ಮದುವೆ ಮಾಡ್ಕೊಂಡು ಸುಖವಾಗಿರ್ಬೇಕಾದ್ರೆ ನನಗೇನಮ್ಮ ಬಂದಿರೋದು ಒತ್ಗಾಲ? ನಾನು ಮದುವೆ ಮಾಡ್ಕೊಂಡು ಸುಖವಾಗಿ ಇರ್ತೀನಿ ಕಣಮ್ಮ. ನನಗೂ ಒಬ್ಬರು ಜೀವ ಅವಶ್ಯಕತೆ ಐತೆ ಕಣಮ್ಮ. ಪಾಪ ಅವನಿಗೂ ಹೆಂಡತಿ ಮಗು ಎಲ್ಲರೂ ಸತ್ತೋಗವ್ರೆ. ಅವನಿಗೂ ಯಾರು ಹೆಣ್ಣು ಕೊಟ್ಟಿಲ್ಲ, ಮದುವೆನೂ ಮಾಡಿಲ್ಲ. ಈಗ ನಾನು ಮದುವೆ ಮಾಡ್ಕೊಂಡ್ರೆ ನನಗೂ ಸಹಾಯ ಆಗ್ತೈತೆ, ಅವನಿಗೂ ಸಹಾಯ ಆಗ್ತೈತೆ ಕಣಮ್ಮ. ಹ್ಞೂ ಮಗಳೇ, ನಂಗಿದೆ ನನಗೆ ಖುಷಿ ಆಗ್ತೈತೆ. ದೇವ್ರಿಗೆ ತುಪ್ಪದ ದೀಪ ಹಚ್ಬಿಟ್ಟು ಬರ್ತೀನಿರು. ಮಮತಾ ತಗೋ, ಈ ಬ್ಯಾಗಲ್ಲಿ ಹಾರ, ಹಣ್ಣು, ಹೂವು ಎಲ್ಲನೂ ತಗೊಂಡು ಬಂದಿದ್ದೀನಿ. ಹಾಗೆ ನಿಂಗೊಂದು ಸೀರೆಯನ್ನು ತಗೊಂಡ್ಬಿಟ್ಟು ಬಂದಿದ್ದೀನಿ. ನೀನು ರಾತ್ರಿ 12 ಗಂಟೆಗೆ ಹೇಳ್ದಾಗ ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಕನಸೋ ನನಸೋ, ನನಗಂತೂ 12 ಗಂಟೆಯಿಂದ ರಾತ್ರಿ ನಿದ್ದೆನೇ ಬರಲಿಲ್ಲ ನನಗಂತೂ. ಏನು ಮಾಡಬೇಕಪ್ಪ ಅಂತ ಹೇಳ್ಬಿಟ್ಟು ತಲೆ ಎಲ್ಲ ಕೆಟ್ಟು ಹೋಗ್ಬಿಡ್ತು ನನಗಂತೂ. ಅಪ್ಪ, ನನಗಂತೂ ನಾನು ನೀನು ಒಂದಾಗ್ತಿದ್ದೀವಿ, ನೀನು ನನ್ನ ಮದುವೆಗ ಒಪ್ಕೊಂಡಿದ್ದೀಯ ಅನ್ನೋದೇನೆ ದೊಡ್ಡ ಖುಷಿ ವಿಚಾರ. ಇನ್ನು ಮ್ಯಾಲೆ ನಾನು ನಿನ್ನ ಗಂಡ ಅನ್ನೋದೇನೆ ದೊಡ್ಡ ಖುಷಿ ವಿಚಾರ. ಸದ್ಯ ಹೀಗಾದ್ರೂ ನಾನು ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡಲ್ಲ, ಅಷ್ಟೇ ಸಾಕು. ಇನ್ಮೇಲೆ ನೀನೇನು ತಲೆ ಕೆಡಿಸ್ಕೊಬೇಡ, ನಾನು ನೋಡ್ಕೊತೀನಿ ನಿನ್ನ. ಈಗ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಆರಾಮಾಗೆ ಬಂದ್ಬಿಡು. ಬೇಕಾದ್ರೆ ಸಿಟಿಗೆ ಬಂದ್ಬಿಡು, ಇಲ್ಲ ಅಂತಂದರೆ ಇಲ್ಲಿಂದನೇ ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ, ಓಡಾಡ್ತೀನಿ. ನೀನೇನು ತೊಂದರೆ ತಗೋಬೇಡ, ನಿನ್ನ ಮಗುನ ಚೆನ್ನಾಗಿ ನೋಡ್ಕೊತೀನಿ, ಸರಿನಾ? ಅಪ್ಪ ಇಲ್ಲ ಅನ್ನೋ ಹೊರಗೆ ಬರಬಾರ್ದು ಮಗುಗೆ, ಹಂಗೆ ನೋಡ್ಕೊತೀನಿ ನಾನು. ಅಪ್ಪ ನಾನೇನೆ, ಸರಿನಾ? ಥ್ಯಾಂಕ್ ಯು ಹರೀಶ್, ಥ್ಯಾಂಕ್ ಯು ಸೋ ಮಚ್. ರಾತ್ರಿ ನಂಗೆ 12 ಗಂಟೆಗೆ ನೀನು ಫೋನ್ ಮಾಡಿದಾಗ ಏನು ಮಾತಾಡಬೇಕು ಅಂತಲೂ ಗೊತ್ತಾಗಲಿಲ್ಲ. ಏನು ಮಾತಾಡೋಣ, ಏನು ಬಿಡೋಣ ಅದು ಗೊತ್ತಾಗಲಿಲ್ಲ. ಸದ್ಯ ಅಂತೂ ಇಂತೂ ನಾನು ಹುಚ್ಚಿ ಅಂತ ಅನ್ಕೊಂಡಿದ್ದಂಗೆ ಸಡನ್ನಾಗಾದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಬಂದುಬಿಟ್ರಲ್ಲ, ಅಷ್ಟೇ ಸಾಕು. ಅದೇ ನನಗೆ ಖುಷಿ. ಅಮ್ಮಗೂ ಹೇಳಿದೆ, ಅಮ್ಮನೂ ತುಂಬ ಖುಷಿ ಪಟ್ಟರು. ಅಮ್ಮ ತುಪ್ಪದ ದೀಪ ಹಚ್ಬಿಟ್ಟು ಬರ್ತೀನಿ ಅಂತ ದೇವ್ರ ಮನೆಗೆ ಹೋಗೋರೆ. ತುಪ್ಪದ ದೀಪ ಹಚ್ಬಿಟ್ಟು ಬರ್ತಾರೆ. ಇನ್ಮೇಲೆ ನಾವು ಇಲ್ಲೇನೇನೆಯ ಖುಷಿಯಾಗಿರೋಣ, ದೇವಸ್ಥಾನದಾಗೇನೆ ತಾಳಿ ಕಟ್ಬಿಡು, ಅಷ್ಟೇ ಸಾಕು. ಕೊನೆ ತನಕ ಮರ್ಯಾದೆಗೆ ನೀನು ಹೆಂಡತಿಯಾಗಿ ಬಾಳ್ಕೊಂಡಿದ್ಬಿಡ್ತೀನಿ. ಆಯಿತು ಮಮತಾ, ಆಯಿತು. ನಿನ್ನ ಖುಷಿನೇ ನಿನ್ನ ಸಂತೋಷನೇ ನನ್ನ ಸಂತೋಷ, ನಿನ್ನ ಖುಷಿನೇ ನನ್ನ ಖುಷಿ. ನಿನ್ನ ಮಗಳು ನನ್ನ ಮಗಳು ಎಲ್ಲ ಒಂದೇನೆ. ನಮಗೊಂದೇ ಮಗು ಸಾಕು. ನನಗೆ ಇನ್ನೊಂದಾಗಲಿ ಅಂತ ನಾನು ಕೇಳೋಂಥ ಮನುಷ್ಯ ನಾನಂತೂ ಅಲ್ಲ, ಸರಿನಾ? ಇದೇ ನಾವು ಮದುವೆನ ಎಷ್ಟೋ ವರ್ಷದಿಂದನೇ ಆಗಬೇಕಿತ್ತು. ಆದರೆ ನಿಮ್ಮಮ್ಮ ಪ್ರೀತಿಗೆ ಅಡ್ಡಪಡಿಸ್ಬಿಟ್ಟು ಕೊನೆಗೂ ನಾವು ಇಷ್ಟಪಟ್ಟರೆ ಇಬ್ಬರೂ ಏನೇನೋ ಆಗೋಗ್ಬಿಟ್ಟು ಒಂದಾಗ್ಬಿಟ್ವಿ.
ಅವತ್ತು ಮಾಡಿ ತಿಪ್ಪಿಗೆ ಇವತ್ತು ಕ್ಷಮೆ ಕೇಳ್ತಿದ್ದೀನಿ ಕಣಪ್ಪ ನಾನಂತೂ. ಅವಾಗ ಏನು ಇವನು ಒಳ್ಳೆಯವನು, ಒಳ್ಳೆ ಮನೆ ತಂದು ಹುಡುಗ ಅಂತ ಅನ್ನಿಸ್ತು. ನನ್ನ ಮಗಳು ಬಲವಂತವಾಗಿ ಕಟ್ಬಿಟ್ಟೆ. ಆದರೆ ಏನು ಮಾಡನಿ, ಬಲವಂತವಾಗಿ ಕಟ್ಬಿಟ್ಟು ಇವಾಗ ನೋಡು ಅನುಭವಿಸ್ತಾ ಇದ್ದೀನಿ. ನಾನು ನನ್ನ ಮಗಳು ಇಬ್ಬರು ಅನುಭವಿಸ್ತಾ ಇದ್ದೀವಿ ಕಣಪ್ಪ. ನಮ್ಮ ಥರ ಕಷ್ಟ ಯಾರಿಗೂ ಬರೋದು ಬೇಡ ಕಣಪ್ಪ, ಯಾರಿಗೂ ಬರೋದು ಬೇಡ ಪ್ರಪಂಚದಾಗೆ. ಸದ್ಯ ಹೆಂಗೋನೂ ನೀನು ಕಣ್ಬಿಟ್ಬಿಟ್ಟು ನನ್ನ ಮಗಳನ್ನ ಒಪ್ಕೊಂತಿದೆಯಲ್ಲ, ಅಷ್ಟೇ ಸಾಕು ಕಣಪ್ಪ. ಸರಿ ಕಣಪ್ಪ, ಬರೀ ದೇವಸ್ಥಾನದಾಗೆ ನೀವು ತಾಳಿ ಕಟ್ಕೊಬಿಡಿ, ಯಾರಿದ್ರೇನು ಬಿಟ್ರೇನು ನಮಗೆ. ಹಾಯ್ ಪುಟ್ಟಿ. ಹಾಯ್ ಅಂಕಲ್. ಪುಟ್ಟಿ, ಇವರು ಅಂಕಲ್ ಅಲ್ಲ, ಇನ್ಮೇಲೆ ಅಪ್ಪ. ಅಮ್ಮ, ಇವರೇನ ನನ್ನ ಅಪ್ಪ? ಹ್ಞೂ ಮಗಳೇ, ಇವರೇ ನಿಮ್ಮಪ್ಪ. ಹ್ಞೂ ಮಗಳೇ, ನಾನೇ ನಿಮ್ಮಪ್ಪ. ನಂಗೆ ಅಪ್ಪ ಸಿಕ್ಕಿದ್ರು, ಅಪ್ಪ ಸಿಕ್ಕಿದ್ರು. ನನ್ನ ಎಲ್ಲನೂ ಆಡ್ಕೊತಾ ಇದ್ರು ಕಣಮ್ಮ. ಅಪ್ಪ ಇಲ್ಲ ನಿಂಗೆ, ಅಪ್ಪ ಇಲ್ಲ ನಿಂಗೆ, ನಿಮ್ಮ ಅಮ್ಮನ ಹತ್ರ ಬಿಟ್ಬಿಟ್ಟು ಹೋಗ್ಬಿಟ್ಟವನಿ ಅಂತ ಹೇಳ್ಬಿಟ್ಟು ಅಪ್ಪ ಬಂತು, ನಂಗೆ ಅಪ್ಪ ಸಿಕ್ತು. ಮಗಳೇ, ಅಡಿ ಅಂದ್ರೆ ಬನ್ನಿ ದೇವಸ್ಥಾನಕ್ಕೆ ಹೋಗಿ ಹೆಂಗೋ ಮದುವೆ ಮಾಡ್ಕೊಂಡು ಬರೀರಂತೆ ಸಿಂಪಲ್ ಆಗಿ. ನೀನು ಗ್ರ್ಯಾಂಡಾಗೆ ಹೆಂಗ್ ಮದುವೆ ಮಾಡ್ಕೊತೀವಿ ಅನ್ನೋದು ಮುಖ್ಯ ಅಲ್ಲ, ಹೆಂಗೋ ಬಾಳ್ಮೆ ಮಾಡಿ ತೋರಿಸ್ತೀವಿ ಅನ್ನೋದು ಮುಖ್ಯ. ಮಗಳೇ ಬಾಮ್ಮ. ನನ್ನ ಮಗಳು ಖುಷಿಯಾಗಿದ್ಬಿಟ್ರೆ ನನಗೆ ಅಷ್ಟೇ ಸಾಕು. ಮಗಳೇ, ನಿಂಗೆ ಅಪ್ಪ ಚೆನ್ನಾಗೈತಾ? ಅಪ್ಪ ನಿಂಗೆ ಇಷ್ಟ ಆಯ್ತಾ? ಹ್ಞೂ ಅಮ್ಮ, ಅಪ್ಪ ತುಂಬಾ ಒಳ್ಳೇದು. ಇಷ್ಟು ಸಾಕು ನನಗೆ. ಜೀವನದಾಗೆ ಒಳ್ಳೆ ಕೆಲಸ ಅಂದ್ರೆ ಇದನ್ನ ಮಾಡ್ತಿದ್ಯಾ ಕಣಮ್ಮ ನೀನಂತೂ. ಸದ್ಯ ಆದಷ್ಟು ಬೇಗ ನೀನು ಒಂದು ಹುಡುಗನ ಕೈ ಹಿಡಿತಿದ್ಯಲ್ಲ, ಅದೇ ಒಳ್ಳೇದು. ಪುರೋಹಿತ್ರೆ, ಒಳ್ಳೆ ಟೈಮ್ಗೆ ಏನಿಯಾ ಬಂದ್ರಿ. ದೇವಸ್ಥಾನದ ಸುಮ್ಮನೆ ತಾಳಿ ಕಟ್ಕೊಂಡು ಹೋಗ್ಬೇಕು ಅನ್ಕೊಂತ ಇದ್ವಿ, ನೀವು ಒಳ್ಳೆ ಟೈಮ್ಗೆ ಏನಿಯಾ ಬಂದಿದ್ದೀರಾ. ಪುರೋಹಿತ್ರೆ, ಒಂಚೂರು ಆಶೀರ್ವಾದ ಮಾಡಿ, ಒಂಚೂರು ಮಂತ್ರ ಹೇಳ್ಬಿಡಿ, ತಾಳಿ ಕಟ್ಬಿಡ್ತಾರೆ. ಏನು ಅಮ್ಮ ಎಳ್ಳೆ ಮದುವೆ ಮಾಡ್ಕೊತಾವಳೆ? ಅಷ್ಟೇ ತಾನೆ. ಸರಿ ಕಣಮ್ಮ, ಆಯ್ತು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆ ನಮಸ್ತೆ ನಮಃ. ನಮಸ್ತೆ ಸು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ನಾರಾಯಣಿ ನಮೋಸ್ತುತೆ. ಇದೇನಿಲ್ಲ ಇದು ಮಮತಿ ಮದುವೆ ಮಾಡ್ಕೊತಾವಳೆ. ಹೂ ಕಣಜ್ಜಿ, ಮದುವೆ ಮಾಡ್ಕೊತಾವಳೆ. ಇದ್ದಕ್ಕಿದ್ದಂಗೆ ಏನಿಯ ಮದುವೆ ಮಾಡ್ಕೊತಾವಳೆ. ಜೀವನದಾಗ ಒಳ್ಳೆ ಕೆಲಸ ಮಾಡ್ತಾವಳು ಬಿಡು. ಪುರೋಹಿತ್ರೆ, ಒಳ್ಳೆ ಮುಹೂರ್ತ ಐತಾ ಇವಾಗ? ಹ್ಞೂ ಕಣಮ್ಮ, ಒಳ್ಳೆ ಮುಹೂರ್ತನೇ. ನೀಯ ಏನು ಯೋಚನೆ ಮಾಡಂಗಿಲ್ಲ. ತುಂಬ 100 ಕಾಲ ಸುಖವಾಗಿ ಬಾಳ್ತಾರೆ. ಹೇಳಿದ್ವಲ್ಲ, ಹೆಂಗೆ ಮದುವೆ ಮಾಡ್ಕೊಳತ್ತೀವಿ ಅನ್ನೋದು ಮುಖ್ಯ ಅಲ್ಲ, ಹೆಂಗೆ ಬಾಳ್ಮೆ ಮಾಡ್ತೀವಿ ಅನ್ನೋದು ಮುಖ್ಯ. ಏನವ ಮಮತವ, ಚೆನ್ನಾಗಿ ಬಾಳ್ಮೆ ಮಾಡ್ಬೇಕಷ್ಟೇ ನೀಯ. ಸರಿ ಕಣಪ್ಪ, ತಾಳಿ ತಗ. ಇನ್ನೇನು ಮುಹೂರ್ತ ಟೈಮ್ ಆಯ್ತು, ಒಳ್ಳೆ ಟೈಮ್ ಆಯ್ತು ಇವಾಗಂತೂ. ಇವತ್ತಿನ ದಿನ ಎಲ್ಲ ಶುಭ ದಿನನೇ, ಎಲ್ಲ ಒಳ್ಳೇದಾಯ್ತದೆ. ಇನ್ನೇನು ಆಷಾಢ ಬೇರೆ ಶುರುವಾಯ್ತಿತ್ತು. ಸದ್ಯ ಆಷಾಢ ಶುರುವಾಕಿನ ಮುಂಚೆ ಏನಿಯಾ ಮದುವೆ ಮಾಡ್ಕೊತಿರೋದು ಒಳ್ಳೇದೇನೇ ಆಯ್ತು. ಏನಪ್ಪ, ಕಟ್ಟಪ್ಪ ತಾಳಿ ಕಟ್ಟು. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಏದುನ ಕಂಠೆ ಕಥಾಶ್ರುತೆ ಏನಪ್ಪ ನೋಡು, ನಿಮ್ ಮದ್ವೆಗೆ ಮಳೆ ಸಮೇತನೂ ಗೊತ್ತೈತೆ. ಅಕ್ಷತೆ ಏನು ಇಲ್ಲ, ಏನಿಲ್ಲ ಅಂದ್ರೂ ಮಳೆನೇ ನೀಯ, ಪ್ರಕೃತಿನೇ ನೀಯ ನಿಮ್ ಮದ್ವೆಗೆ ಸಾಕ್ಷಿ ಆಗೋಗ್ಬಿಟ್ಟೈತೆ. ಎಲ್ಲ ಒಳ್ಳೇದಾಗ್ಲಿ. ದೇವ್ರು ಒಳ್ಳೇದ್ ಮಾಡ್ತಾನೆ ನೋಡಮ್ಮ. ಒಳ್ಳೆ ದಿನ ಏನು ಯೋಚನೆ ಮಾಡಕ್ ಹೋಗ್ಬೇಡಿ. ಇನ್ಮೇಲೆ ಒಳ್ಳೆ ಸುಖವಾಗಿ ಸಂಸಾರ ಮಾಡ್ಕೊಂಡು ಚೆನ್ನಾಗೇ ಇರ್ತೀರಾ. ಪುರೋಹಿತ್ರೆ, ಹೆಂಗೋ ನಿಮ್ ಬಾಯಿ ದೆಸೆಯಿಂದ ನನ್ನ ಮಗಳು ಸುಖವಾಗಿ ಇದ್ಬಿಟ್ರೆ ನಂಗೆ ಅದಕ್ಕಿನ್ನು ಬೇರೆ ಇನ್ನೇನೂ ಬೇಡ. ಪುರೋಹಿತ್ರೆ, ನನ್ನ ಮಗಳು ಸುಖವಾಗಿ ಸಂತೋಷವಾಗಿ 100 ಕಾಲ ಬಾಳ್ಬಿಟ್ರೆ ಅಷ್ಟೇ ಸಾಕು. ಕೆಟ್ಟಗಳಿಗೆ ಎಲ್ಲ ಕಳೆದೈತೆ ಕಣಮ್ಮ, ಒಳ್ಳೆಗಳಿಗೆ ಎಲ್ಲ ಗೊತ್ತೈತೆ, ಎಲ್ಲ ಒಳ್ಳೇದಾಯ್ತದೆ. ಸರಿ ಬನ್ನಿ, ದೇವಸ್ಥಾನದಾಗ ಮಂಗಳಾರತಿ ಮಾಡ್ತೀನಿ. ಈಗ ಪೂಜೆಗೆ ಅಂತ ಹೇಳ್ಬಿಟ್ಟು ಈಗ ಸಾಮಾನು ತಗೊಂಡು ಬರ್ತಾ ಇದ್ದೆ. ನೀವು ನಿಂತ್ಕೊಂಡ್ರೆ ನೋಡಿ ಹೆಂಗೋ ನನಗೊಂದು ಮದುವೆ ಮಾಡ್ಸೋ ಪುಣ್ಯ ಏನಾದರೂ ಸಿಕ್ತು. ಸರಿ ಬರ್ರಿ, ಮಂಗಳಾರತಿ ಮಾಡ್ತೀನಿ. ದೇವ್ರಿಗೆ ಮಂಗಳಾರತಿ ತಗೊಂಡು ದೇವ್ರು ಆಶೀರ್ವಾದ ತಗೊಂಡು ಹೊರಡಿವ್ರಂತೆ. ಸರಿ ಪುರೋಹಿತ್ರೆ. ಏನಕ್ಕೋ ಇದ್ದಕ್ಕಿದ್ದಂಗೆ ಮದುವೆ ಮಾಡಿ ಮುಗಿಸ್ಬಿಟ್ರಿ? ಇಲ್ಲ ಕಣಪ್ಪ, ಸುಮಾರು ದಿನದಿಂದ ಅನ್ಕತಾ ಇದ್ದೆ, ಅದಕ್ಕೇನೇನಿಯಾ? ಅಪ್ಪ ಮಗಳೇ, ಅಪ್ಪ ಅಪ್ಪ ಅಂತ ಕರಿಬೇಕು ಅಂತ ಎಷ್ಟೊಂದು ದಿನದಿಂದ ಅನ್ಕಂತ ಇದ್ದೆ. ಅಪ್ಪ 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 ಕರಿಯಕ್ಕೆ ಒಂಥರ ಖುಷಿ ಆಗ್ತಾ ಐತೆ. ಮಗಳೇ, ನನಗೂ ಅಷ್ಟೇ ಮಗಳೇ ಅಂತ ಕರಿಯಕ್ಕೆ ಬಹಳ ಖುಷಿ ಆಗ್ತಾ ಐತೆ. ಏನೇ ಹೇಳು, ಒಳ್ಳೆ ಕೆಲಸನೇ ನಿಯಮ ಮಾಡಿದ್ದೀರಾ. ಮದುವೆ ಮಾಡ್ಬಿಟ್ಟು ನಿಮ್ಮ ಮಗಳಿಗೆ ಇಲ್ಲ ಅಂತ ಹೇಳಿದಿದ್ರೆ ನನ್ನ ಮಗು ನಂಬ್ಕೊಂಡು ಎಷ್ಟು ದಿನ ಅಂತ ಇರಕಾಯ್ತಾ ಇತ್ತು. ಅವ್ನು ನೋಡಿದ್ರೆ ಆರಾಮಾಗಿ ತಿರ್ಕೊಂಡು ಆರಾಮಾಗಿ ಅವನಿ. ನಿಮ್ಮ ಮಗಳಿಗೆ ಒಳ್ಳೆ ಕೆಲಸನೇ ನಿಯಮ ಮಾಡಿದಿರ ಬಿಡಿ. ಮದುವೆ ಮಾಡ್ಬಿಟ್ಟು ಸದ್ಯ ಹೆಂಗೋ ನಿನ್ನ ಮಗಳಿಗೂ ಆಶ್ರಯ ಆಯಿತು, ಎಲ್ಲ ಆಯಿತು. ನೀನು ಒಬ್ಳು ಕಣ್ಣು ಮುಚ್ಕೊಬಿಟ್ರೆ ಮಗಳಿಗೆ ಯಾರು ದಿಕ್ಕಾಗಿರೋರಕ್ಕ? ಅದನ್ನ ಮನ್ಸ ಇಕ್ಕಂಡೆ ಕಣಕ್ಕ ಮದುವೆ ಮಾಡಿದ್ದು. ಇವರು ಮೊದಲಿಂದನೂ ಪರಿಚಯ ಇದ್ದವರೇನೇನಿಯ, ಈ ಸ್ಕೂಲಾಗೇನೇ ಪಿರುತಿ ಮಾಡ್ತಿದ್ರು. ಆದರೆ ನಾನೇನಿಯ ಬ್ಯಾಡ, ಏನೋ ಒಳ್ಳೆ ಮನೆತನ ಅಂತ ಕೊಟ್ಟು ಮದುವೆ ಮಾಡಿದೆ. ಸರಿಯಾಗಾಯ್ತು ನನಗಂತೂ. ನೋಡ್ದಲ್ಲಕ್ಕ ಏನೇನಾಯ್ತು ಅಂತ. ಅದಕ್ಕೆ ನೀ ಈಗ ಮೊತ್ತೆತ್ತಾಗ ಮದುವೆ ಮಾಡಿ ನಾನೇ ಒಂದು ಮಾಡ್ತಾ ಇವನಿ. ಏನೋ ಬಿಡಕ್ಕ, ಒಳ್ಳೆ ಕೆಲಸ ನೀನು ಮಾಡಿದ್ದೀರಾ. ಅಷ್ಟೇ ನೋಡ್ದೇನಕ್ಕ, ನನ್ನ ಮೊಮ್ಮಗಳಿಗೆ ಎಷ್ಟು ಖುಷಿ ಆಗ್ಬಿಟ್ಟೈತೆ. ಅಪ್ಪ 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 ಅನ್ಕೊಂಡು ಎಷ್ಟು ಖುಷಿ ಆಗೈತೆ. ಕಾಣ್ತಾ ಆಯ್ತಲ್ಲಮ್ಮ, ಅಪ್ಪ ಅಪ್ಪ ಅಂತ ಕುಣಿತಾವಳೆ. ಮೇಲೆ ಮಮತಾ, ನಿನ್ನ ಮಗಳನ್ನ ನಾನು ತುಂಬ ಚೆನ್ನಾಗಿ ನೋಡ್ಕೊಂತೀನಿ. ಇಷ್ಟು ದಿನ ನೀವು ಇಬ್ರು ಕಷ್ಟಪಟ್ಟಿದ್ದೀರಾ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಅದಕ್ಕೆ ಇನ್ಮೇಲೆ ಚೆನ್ನಾಗೇ ನೋಡ್ಕೊತೀನಿ. ಆಯ್ತು ರೀ.